ಹಲೋ ಫ್ರೆಂಡ್ಸ್. ಈಗ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಎಲ್ಲ ಕೆ ಎ ನಡೆಸ್ತಾರೆ. ಮತ್ತು ಹೇಗೆ ಸರ್ ಇಷ್ಟು ದಿನ ಸ್ಟಡಿ ಮಾಡಿದ್ವಿ ನಾವು, ಅದೆಲ್ಲ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಸಿಲೆಬಸ್ ಪ್ರಕಾರ ಅವ್ರ ಕ್ವಶನ್ ಪೇಪರ್ ತೆಗಿಯೋ ಪ್ರಕಾರ ಸ್ಟಡಿ ಮಾಡಿದ್ವಿ. ಹೇಗೆ ಸರ್ ಅಂತ ತುಂಬ ಜನ ಪ್ಯಾನಿಕ್ ಆಗಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಡೌಟ್ಸ್ ಕೇಳ್ತಿದ್ದೀರಾ. ಅವ್ರಿಗೆ ಒಂದೇ ಕ್ಲಾರಿಫೈ ಮಾಡಿಬಿಡ್ತೀನಿ. ಕೆ ಎದವನು ಕೆ ಎಸ್ ಪಿದವನು ಕ್ವಶನ್ ಪೇಪರ್ ಆಸ್ಕಿಂಗ್ ವೇ ಡಿಫರ್ ಆಗಿರ್ಬೋದು, ಸಪ್ರೇಟ್ ಆಗಿರುತ್ತೆ. ಯಾವ ಥರ ಕೇಳ್ತಾನೋ ಸಪ್ರೇಟ್ ಆಗಿರ್ಬೋದು. ಬಟ್ ನೀವು ಏನೇ ಓದಿದ್ರು ಯಾವತ್ತೂ ವೇಸ್ಟ್ ಆಗಲ್ಲ. ಯಾವುದಕ್ಕೆ ಓದಿರಲಿ ಯಾವತ್ತೂ ವೇಸ್ಟ್ ಆಗಲ್ಲ. ನೆನ್ನೆ ಓದಿದ್ದು ನಾಳೆ ಕೈ ಹಿಡಿಲಿಲ್ಲ ಅಂದರೆ ಒಂದು 10 ದಿನ ಬಿಟ್ಟು ಕೈ ಹಿಡಿಯುತ್ತೆ. ಇದ್ರ ಮೊರಲ್ ಇಷ್ಟೇ. ಈಗ ಓದಿದ್ದು ಒಂದು ಎಕ್ಸಾಮ್ ಕೈ ಹಿಡಿಲಿಲ್ಲ ಅಂದರೆ ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಆದರೂ ಕೈ ಹಿಡಿಯುತ್ತೆ. ಓದಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ. ಅದನ್ನ ಮೊದಲೇ ತಲೆಯಿಂದ ತೆಗೆದಾಕಿ ದೆನ್ ಇನ್ನೂ ಒಂದು, ಇಷ್ಟು ದಿನ ಕೆ ಎಸ್ ಪಿಗೆ ಓದಿದ್ದೀವಿ ಸರ್, ಅದ್ರ ಕ್ವಶನ್ ಪೇಪರ್ ಪ್ರಕಾರ ಅನಲೈಸ್ ಮಾಡಿ ನಾವೆಲ್ಲ ಆ ಕ್ವಶನ್ ಪೇಪರ್ ನೋಡಿದರೆ ಹೇಗೆ ಕೇಳ್ಬೋದು ಅನ್ನೋದು ಫ್ಯೂಚರ್ ಪ್ರಿಡಿಕ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ಈ ಥರ ಬರ್ಬೋದು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ನಾವು. ಬಟ್ ಇವಾಗ ಕೆ ಎದವ್ ನಡೆಸಿದರೆ ಫುಲ್ಲು ನಮ್ದು ಅನಲೈಸಿಸ್ ಮಾಡಿದ್ದು ಮತ್ತೆಲ್ಲ ನಾವೆಲ್ಲ ಕೆ ಎಸ್ ಪಿ ಕೇಳೋ ಪ್ರಕಾರ ಪ್ರಿಪೇರ್ ಆಗಿದ್ದು ಎಲ್ಲ ವ್ಯರ್ಥ ಅನಿಸ್ತಿದೆ ಸರ್. ಇದಕ್ಕೆ ತುಂಬ ಪ್ಯಾನಿಕ್ ಆಗಿದ್ದೀವಿ ನಾವು ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ. ಸೊ ಅದಕ್ಕೂ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ನೀವು ಇವಾಗ ಅಂತೂ ನೋಟಿಫಿಕೇಶನ್ ಆಗಿಲ್ಲ ಇನ್ನು. ನಡೆಸೋದು ಕೆ ಎದವ್ರು ನಡೆಸೋದು 90% ಕನ್ಫರ್ಮ್ ಇದ್ದಂಗೆನೆ. ಅವ್ರಿಗೆ ಪ್ರಪೋಸಲ್ ಹೋಗಿದೆ, ಅಪ್ರೂವಲ್ ಕೊಡ್ತಾರೆ ಅನ್ಸುತ್ತೆ ಅವರು. ಇವಾಗ ನೋಡಿ ಪಿ ಸಿ ಎಕ್ಸಾಮ್ಸು ಕೆ ಎ ನಡ್ಸತ್ತಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಯಾರಿಗೂ ಇಲ್ಲ. ಯಾಕಂದರೆ ಇಷ್ಟು ದಿನ ಪಿ ಸಿ ಸಿಲೆಬಸ್ಸು, ಕೆ ಎಸ್ ಪಿ ನಡೆಸೋ ಸಿಲೆಬಸ್ಸು, ಕೆ ಎಸ್ ಪಿ ಕೇಳೋ ಥರ ಕ್ವಶನ್ಸು ಅದನ್ನೆಲ್ಲ ನೋಡಿ ಓದಿದವ್ರಿಗೆ ಪ್ಯಾನಿಕ್ ಅನಿಸುತ್ತೆ, ನಿಜ ಪ್ಯಾನಿಕ್ ಅನಿಸುತ್ತೆ. ಬಟ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆ ಒಬ್ಬರಿಗೆ ಆಗಿರಲ್ಲ, ಅದು ಎಲ್ರಿಗೂ ಆಗಿರುತ್ತೆ. ಯಾರ್ಯಾರು ಪಿ ಸಿ ಓದ್ತಿದಾರಲ್ಲ ಎಲ್ರಿಗೂ ಆ ಥರ ಆಗಿದೆ. ಅದು ನಿಮ್ಗೊಬ್ಬರಿಗೆ ಅಲ್ಲ. ಸೊ ಅದನ್ನು ಮೊದಲು ತಲೆಯಿಂದ ತೆಗೆದಾಕಿ. ಇದು ಇಷ್ಟು ದಿನ ಹಿಂಗಾಯಿತು, ಇದ್ಮೇಲೆ ಹೆಂಗೆ ಸರ್ ಅಂತೇಳಿ ಕ್ವಶನ್ ಮಾಡ್ತಿದ್ದೀರಾ. ಸೊ ಆ ಥರ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ. ಇವಾಗ ಕೆ ಎ ನಡೆಸ್ತಾರಂದ್ರೆ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು, ಇಷ್ಟು ದಿನ ಅಂತೂ ಓದಿದ್ದೀವಿ, ಇಷ್ಟು ದಿನ ಚೆನ್ನಾಗಿ ಓದಿದ್ದೀವಿ, ನೋಟಿಫಿಕೇಶನ್ ಇರಲಿಲ್ಲ, ಲಾಂಗ್ ಗ್ಯಾಪ್ ಇತ್ತು. ಅವಾಗೆಲ್ಲ ನಾವು ಕವರ್ ಮಾಡ್ಕೊಂಡಿರ್ತೀವಲ್ಲ, ಸಿಲೆಬಸ್ ಎಲ್ಲ ಕವರ್ ಮಾಡ್ಕೊಂಡಿರ್ತೀವಿ. ಕೆ ಎಸ್ ಪಿ ಥರನೇ ಓದಿದ್ದೀರಾ ಅಂತ ತಿಳ್ಕೊಳ್ಳಿ. ಇವಾಗ ಫ್ರೆಶ್ ಸ್ಟಾರ್ಟ್ ಮಾಡಿ. ಇವಾಗ ನೋಟಿಫಿಕೇಶನ್ ಆದ್ರೂ ಎಕ್ಸಾಮ್ ನಡೆಸೋದಂತೂ ಇನ್ನೊಂದು 4-5 ಮಂತ್ಸ್ ಆದರೂ ಮಿನಿಮಮ್ ಹೋಗುತ್ತೆ. ಡೆಫಿನೆಟ್ಲಿ ಹೋಗುತ್ತೆ. 4 ಮಂತ್ಸ್ ಆದರೂ ಹೋಗುತ್ತೆ. ಅಷ್ಟರಲ್ಲಿ ಕೆ ಎ ಕ್ವಶನ್ ಪೇಪರ್ ತಗೊಳ್ಳಿ. ಕೆ ಎ ಯಾವಾಗಿಂದ ನಡ್ಸ್ಕೊಂಡ್ ಬರ್ದಿದ್ದೆಲ್ಲ ಕ್ವಶನ್ ಪೇಪರ್, ಆವಾಗಿಂದನೂ ಕ್ವಶನ್ ಪೇಪರ್ ತಗೋಬೇಕು. ಮತ್ತು ಕೆ ಇ ಅಂದರೆ ಮೊನ್ನೆ ನೆನ್ನೆದಷ್ಟೇ ತಗೊಳ್ಳೋದಲ್ಲ, ಮೊದಲಿಂದನೂ ಯಾವಾಗಿಂದನೂ ಕ್ವಶನ್ ಪೇಪರ್ ನಡ್ಸ್ಕೊಂಡ್ ಬರ್ತಿದ್ದೆಲ್ಲ ಅವೆಲ್ಲಾನು ತಗೋಬೇಕು. ಅದ್ರ ಜೊತೆಗೆ ಇಲ್ಲಿ ತನಕ ತಗೋಬೇಕು. ಅದ್ರ ಜೊತೆಗೆ ಲಾಸ್ಟ್ 3 ಇಯರ್ ತುಂಬಾನೇ ಜಾಸ್ತಿ ಫೋಕಸ್ ಮಾಡಬೇಕು. ಲಾಸ್ಟ್ 3 ಇಯರ್ ಕ್ವಶನ್ ಪೇಪರ್ನ, ಹಳೇದೆಲ್ಲ ಹಂಗೆ ಸುಮ್ಮನೆ ಅದು ಮಾಡೆಲ್ ಥರ ಹಳೆಯ ಕ್ವಶನ್ ಪೇಪರ್ ಎಲ್ಲ ಹಿಂಗೆ ತೆಗ್ದಿದ್ದಾನೆ ಅನ್ನೋದು. ಬಟ್ ಲಾಸ್ಟ್ 3 ಇಯರ್ 2 ಇಯರಲ್ಲಿ ಟ್ರೆಂಡ್ ಗೊತ್ತಾಗುತ್ತೆ. ಲಾಸ್ಟ್ 2-3 ಇಯರ್ಸ್ ಕ್ವಶನ್ ಪೇಪರ್ ಓದಿದ್ರೆ. ಸೊ ಲಾಸ್ಟ್ 2-3 ಇಯರ್ಸ್ ಕ್ವಶನ್ ಪೇಪರಿಂದ ಟ್ರೆಂಡ್ ಅನಲೈಸ್ ಮಾಡಿ. ಕೆ ಎಸ್ ಪಿದು ಹೆಂಗೆ ಅನಲೈಸ್ ಮಾಡಿದ್ರಲ್ಲ ಹಂಗೆ ಕೆ ಎದು ಅನಲೈಸ್ ಮಾಡಿ ಟ್ರೆಂಡ್ನ. ಅದಾದಮೇಲೆ ನಿಮಗೆ ಅರ್ಥ ಆಗುತ್ತೆ ಇವನು ಕೆ ಎದವರು ಯಾವ ರೀತಿ ಕ್ವಶನ್ ಕೇಳ್ತಿದ್ದಾರೆ, ಯಾವ ರೀತಿ ಕೇಳ್ಬೋದು ಅನ್ನೋದು ನೀವೇ ಅರ್ಥ ಮಾಡ್ಕೋಬೋದು. ಕೆ ಎದೇನು ಕಷ್ಟ ಅಲ್ಲ. ಅದು ಕ್ವಶನ್ ಪೇಪರ್ ಪ್ಯಾಟರ್ನ ಕ್ರ್ಯಾಕ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಸ್ಟಡಿ ಮಾಡೋದು, ಓದೋದಕ್ಕೆ ಎಲ್ಲ ತುಂಬ ಈಸಿ ಆಗುತ್ತೆ. ಸೊ ಅದನ್ನು ಆ ಕ್ವಶನ್ ಪೇಪರ್ ಪ್ಯಾಟರ್ನ ನಾವು ಕ್ರ್ಯಾಕ್ ಮಾಡಬೇಕು. ಅದನ್ನು ತಿಳ್ಕೊಬೇಕಂದ್ರೆ ಹಳೆ ಕ್ವಶನ್ ಪೇಪರ್ ತುಂಬ ಓದಬೇಕು. ಎಲ್ಲ ಕೆ ಎ ಕ್ವಶನ್ ಪೇಪರ್ ತಗೊಳ್ಳಿ. ಅದ್ರ ಜೊತೆಗೆ ಅನಲೈಸ್ ಮಾಡಿ, ತುಂಬ ಚೆನ್ನಾಗಿ ಅನಲೈಸ್ ಮಾಡಿ, ಮತ್ತು ಯಾವ ರೀತಿ ಬರ್ಬೋದು ಅನ್ನೋದನ್ನು ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೆ ಎದವನು ಮೆಂಟಲ್ ಎಬಿಲಿಟಿ ತೆಗಿತಾನಲ್ಲ, ಮೆಂಟಲ್ ಎಬಿಲಿಟಿ ಕೆ ಎದೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ನಮ್ಮ ಕೆ ಎಸ್ ಪಿಗೆ ಹೋಲಿಸಿದ್ರೆ ಡಿಫಿಕಲ್ಟ್ ಇರುತ್ತೆ. ಅದಕ್ಕೆ ಮೆಂಟಲ್ ಎಬಿಲಿಟಿಗೆ ಕೆ ಎದವನು ನಡೆಸಿದಾನಲ್ಲ, ಹಿಂದಿಂದ ನಡ್ಸ್ಕೊಂಬಂದಿದ್ದಾನಲ್ಲ, ಕೆಲವೊಮ್ಮೆ ಅವನೇ ಕಾಪಿ ಪೇಸ್ಟ್ ಮಾಡಿಬಿಡ್ತಾನೆ ಇವಾಗ ಎಕ್ಸಾಮಲ್ಲಿ. ಸೊ ಹಳೇದೆಲ್ಲ ಮೆಂಟಲ್ ಎಬಿಲಿಟಿನೂ ಬಿಡಿಸ್ಕೊಂಬನ್ನಿ, ಜಿ ಕೆನೂ ಬಿಡಿಸ್ಕೊಂಬನ್ನಿ, ಎಲ್ಲನೂ ಬಿಡಿಸ್ಕೊಂಬನ್ನಿ ಕೆ ಎದು. ಅದಾದಮೇಲೆ ಮೆಂಟಲ್ ಎಬಿಲಿಟಿ ಆದಮೇಲೆ ಸೈನ್ಸ್ ಬಗ್ಗೆನೂ ಸ್ವಲ್ಪ ಇನ್ಡೆಪ್ತ್ ಆಗಿ ಫೋಕಸ್ ಮಾಡಿಬಿಡ್ತಾನೆ. ಕೆ ಎಸ್ ಪಿದು ಸೈನ್ಸ್ ಕೇಳೋದು, ಕೆ ಸೈನ್ಸ್ ಕೇಳೋದು ತುಂಬ ಡಿಫರ್ ಆಗುತ್ತೆ. ಸೈನ್ಸಲ್ಲಿ ಸ್ವಲ್ಪ ಟೆಕ್ನಿಕಲ್ಲೂ ಕೇಳ್ಬಿಡ್ತಾನೆ ಕೆಲವೊಂದ್ಸಲ ಕೆ ಎ. ಸೊ ಸೈನ್ಸ್ ಬಗ್ಗೆನೂ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಡಿ. ಅದಾದಮೇಲೆ ಮೆಂಟಲ್ ಎಬಿಲಿಟಿ ಬಗ್ಗೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಡಿ. ಮತ್ತು ಕರೆಂಟ್ ಅಫೇರ್ಸ್, ಕೆ ಎದವನು ಸಿಕ್ಕಾಪಟ್ಟೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಅಂತೂ ತುಂಬ ಕೇಳ್ತಾನೆ ಕೆ ಎದವನು.
ಕರೆಂಟ್ ಅಫೇರ್ಸ್ನ ಎಕ್ಸ್ಟ್ರಾ ಫೋಕಸ್ ಮಾಡ್ಕೊಳ್ಳಿ. ಯಾವ್ಯಾವ ಥರ ಬರುತ್ತೆ ಅಂತ ಹಳೆ ಪೇಪರ್ನ ನೋಡಿ ಅನಲೈಸ್ ಮಾಡಿ ನೀವು. ಇಷ್ಟು ಮಾಡಿ ದೆನ್ ಇಷ್ಟೇ ಅನ್ಸುತ್ತೆ. ಎಲ್ಲ ಸೇಮೇ, ಬಟ್ ವೇ ಆಫ್ ಆಸ್ಕಿಂಗ್ ಬೇರೆ ಆಗುತ್ತೆ. ಸೊ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿ. ನೆಕ್ಸ್ಟ್ ಹಿಂಗೆ ಮಾಡ್ಬೋದು ಅಂತೇಳಿ ಎಕ್ಸ್ಟ್ರಾ ಏರಿಯಾಸ್ನ ಫೋಕಸ್ ಮಾಡಿ. ಆಯ್ತಲ್ವಾ? ಎಸ್, ಥ್ಯಾಂಕ್ ಯು.